ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣ ಇಬ್ಬರು ಆರೋಪಿಗಳ ತಲೆ ಬೋಳಿಸಿದ್ದ ಸ್ಥಳೀಯರು. ಹುಬ್ಬಳ್ಳಿ ನಗರದ ಶಿವಶಂಕರ್ ಕಾಲೋನಿಯ ನಿವಾಸಿಗಳು. ರೇಪ್ ಆರೋಪಿಗಳಾದ ಗಣೇಶ್ ಮತ್ತು ಶಿವಾನಂದ ಆರೋಪಿಗಳ ತಲೆಯನ್ನು ಥಳಿಸಿದ್ದ ಸ್ಥಳೀಯರು. ನಂತರ ಪೊಲೀಸರಿಗೆ ಆರೋಪಿಗಳನ್ನ ಒಪ್ಪಿಸಿದ್ರು ಸ್ಥಳೀಯರು. ಒಮ್ಮೊಮ್ಮೆ ಹೀಗಾಗತ್ತೆ, ಆಕ್ರೋಶದ ಕಟ್ಟೆ ಹೊಡೆಯುತ್ತೆ. ಪೊಲೀಸ್ ಇಲಾಖೆಗೆ ಅಂತಾನೆ ಕೆಲಸಗಳಿಗಿದೆ, ಪೊಲೀಸರೇ ಈ ಕೆಲಸಗಳನ್ನು ಮಾಡಬೇಕು ಅನ್ನೋದಿದೆ, ಕಾನೂನು ಅನ್ನೋದಿದೆ. ಬಟ್ ಹೇಗಾಗ್ಬಿಡುತ್ತೆ ಅಂತ ಅಂದರೆ ಕೆಲವೊಮ್ಮೆ ಸಹನೆ ಅನ್ನೋದು ಕಳ್ಕೊಬಿಡ್ತಾರೆ. ಆ ಕಾರಣಕ್ಕಾಗಿ ಆರೋಪಿಗಳನ್ನು ಫಸ್ಟಿಗೆ ಸ್ಥಳೀಯರೇ ಹಿಡಿದಿದ್ದಾರೆ, ತಲೆ ಬೋಳಿಸಿದ್ದಾರೆ, ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಟಿದ್ದಾರೆ. ಅಬ್ಜೆಕ್ಷನ್ ಮಾಡ್ತೇನೆ ಇದ್ಯಾವುದು ಏನು ಹೊಸವ್ರು ಬಂದಾಗ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಅವ್ರ ಮೇಲೆ ಕ್ರಮ ಬೇಕಾಗ್ತದೆ. ಗೊಲ್ ಶಿಕ್ಷೆ ಕೊಡ್ಲಿ, ನಾವು ಅದ್ರ ಪರ ಆದೆವು. ಆದ್ರೆ ತಂದು ಒಪ್ಪಿಸಿದವ್ರ ಮೇಲೆ ಎಫ್ಐಆರ್ ಮಾಡಿ ಹಿರಿಯರ್ ಅದಾರ ಹೋಗ್ರಿಪ್ಪ, ಹಿರಿಯರ್ ಅದಾರ ನೋಡಿ. ಹುಬ್ಬಳ್ಳಿಯಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣ. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಅಂದ್ರೆ, ಮದ್ಯ ಕುಡಿಸಿ ಅನುಚಿತವಾಗಿ ವರ್ತಿಸಿ ವಿಡಿಯೋ ಮಾಡಿದ್ದಾರೆ. ಒಂದು ದಿನದ ನಂತರ ಮಹಿಳೆ ಠಾಣೆಗೆ ಬಂದು ದೂರು ನೀಡಿದ್ದಾಳೆ. ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿ ಹರಿಬಿಟ್ಟ ಬಗ್ಗೆ ದೂರು ನೀಡಿದ್ದಾರೆ. ಆರೋಪಿಗಳಾದ ಶಿವಾನಂದ್, ಗಣೇಶ್ಗೆ ಸ್ಥಳೀಯರು ಥಳಿಸಿದ್ದಾರೆ. ಆರೋಪಿಗಳನ್ನ ಕಟ್ಟಾಕಿ ಥಳಿಸಿ ತಲೆ ಬೋಳಿಸಿದ್ದಾರೆ. ಥಳಿಸಿದ ಬಗ್ಗೆ ಕೂಡ 4 ವಿರುದ್ಧ ದೂರು ದಾಖಲಾಗಿದೆ. TV5ಗೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೂಡಿ ಅತ್ಯಾಚಾರ ಎಸಗಿದ್ದಾರೆ. ಈ ಸಂಪಟ್ಟಿಗೆ ಹಳೆ ಹುಬ್ಬಳ್ಳಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಷ್ಟೇ ಅಲ್ಲದೆ ಅವರಿಬ್ಬರನ್ನು ಸಹ ಇಲ್ಲಿ ಅಂತಾರೆ ಸ್ಥಳೀಯ ಒಂದು ಶಿವಶಂಕರ ಕಾಲೋನಿ ನಿವಾಸಿಗಳು ಒಂದು ತಲೆ ಕತ್ತರಿಸುವಂತಹ ಕೆಲಸ ಮಾಡಿದ್ದಾರೆ. ಈ ಸಂಪಟ್ಟಿಗೆ ನನ್ನ ಜೊತೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಏನಾಗಿದೆ ಸರ್ ಪ್ರಕರಣ? ಸರ್, ಅಲ್ಲ, ಆ ಪ್ರಕರಣದಲ್ಲಿ ಅಂಬೇಡ್ಕರ್ ಗ್ರೌಂಡ್ ಅಂತ ಬರುತ್ತೆ, ಅಲ್ಲಿ ಇದ್ದಂಥ ಒಬ್ಬಳು ಹೆಂಗಸನ್ನು ಕರ್ಕೊಂಡೋಗಿ ಇಬ್ಬರು ಅವಳ ಜೊತೆ ಅನುಚಿತವಾಗಿ ನಡ್ಕೊಂಡು ಅವಳ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಕೆಲವು ಫೋಟೋಗಳು ವಿಡಿಯೋಗಳು ಮಾಡ್ಕೊಂಡಿದ್ದಾರೆ. ಆ ಫೋಟೋ ವಿಡಿಯೋ ಇಲ್ಲಿ ಕೆಲವರ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿಕೊಂಡಾಗ ಅದ್ರ ಬಗ್ಗೆ ಗೊತ್ತಾಗಿ ಆ ಸಮಾಜದ ಮುಖಂಡರು ಕರೆದು ನೀವು ಈ ಥರ ಮಾಡೋದ್ರಿಂದ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತಂದು ಅವರಿಗೆ ಒಡೆದು ಬುದ್ಧಿ ಹೇಳುವಂಥ ಕೆಲಸ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ಯಾರು ಆ ಹೆಂಗಸನ್ನು ಕರ್ಕೊಂಡೋಗಿ ಅವಳ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದರು ಮತ್ತು ಅವಳ ಒಂದು ಫೋಟೋ ವಿಡಿಯೋ ಮಾಡ್ಕೊಂಡಿದ್ರು. ಆ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತು ಆ ಲೇಡಿ ಏನಿದ್ದಾರೆ ಅವರು ಏನು ಅನಾರೋಗ್ಯ ಇಲ್ಲ, ಅವರಿಗೆ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸಿ ಹಾಸ್ಪಿಟ್ಲಲ್ಲಿ ಅಬ್ಸರ್ವೇಷನ್ ಇಟ್ಟಿದ್ದಾರೆ. ಆ ಲೇಡಿ ಹಿನ್ನೆಲೆ ಏನು ಸರ್? ಯಾವ ಊರು, ಏನು ಸರ್ ಅದು? ಅಲ್ಲ, ಆ ಲೇಡಿ ಹಿನ್ನೆಲೆ ಎಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಬಟ್ ಸುಮಾರು 1.5 ತಿಂಗಳ ಕೆಳಗೆ ಕೆಲ ಸಿಬ್ಬಂದಿ ತನ್ನ ಗಂಡನ ಜೊತೆ ಶಿವಮೊಗ್ಗದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಗಲಾಟೆಯಾಗಿ ಅಲ್ಲಿಂದ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾಳೆ. ಅದನ್ನೆಲ್ಲ ವೆರಿಫೈ ಮಾಡ್ತಾಯಿದ್ದೀವಿ. ಕಳೆದ 1.5 ತಿಂಗಳಿಂದ ಇಲ್ಲೇ ನಮ್ಮ ಹುಬ್ಬಳ್ಳಿ ಸುತ್ತಮುತ್ತ ಓಡಾಡ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಸರ್, ಅವರಿಬ್ಬರು ಈಗ ನೀವು ಈಗಾಗಲೇ ಬಂಧಿಸಿದರೆ ಅವರಿಬ್ಬರು ಶಿವಶಂಕರ ಕಾಲೋನಿ ಅವರನ್ನು ತಲೆ ಕೂದಲು ಕತ್ತರಿಸುವಂಥ ಕೆಲಸವನ್ನು ಸ್ಥಳೀಯರು ಮಾಡಿದ್ದಾರೆ. ಸರ್, ಯಾಕೆ ಸರ್ ಅದು? ಇಲ್ಲ, ಸ್ಥಳೀಯರು ಆ ಥರ ಮಾಡಬಾರ್ದು ಯಾರೂ. ಯಾಕಂದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಮತ್ತು ಸ್ಥಳೀಯರು ಯಾರು ಆ ಥರ ಮಾಡಿರ್ತಾರೆ ಅವ್ರ ಮೇಲೆ ಮತ್ತೆ ಕೇಸಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಾಗಬಾರ್ದು. ಅಷ್ಟಾಗಿಯೂ ಕೂಡ ಇಬ್ಬರು ಸಮುದಾಯದ ಹೆಸರನ್ನು ಕೆಡಿಸುವಂಥ ಕೆಲಸ ಮಾಡಿದ್ದಾರೆ ಅಂತ ಸ್ಥಳೀಯ ಜನ ಸೇರ್ಕೊಂಡು ಅವರಿಗೆ ಒಡೆದು ಬುದ್ಧಿ ಹೇಳಿದ್ದಾರೆ. ಆಮೇಲೆ ಈ ಥರ ಮಾಡಿದ್ದಾರೆ ನಮ್ಮ ಹುಡುಗರು ಅಂತ ಅವರೇ ನಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಂಥ ಆರೋಪಿಗಳನ್ನು ಹಿಡಿದುಕೊಟ್ಟಿರೋದಕ್ಕೆ ನಾನು ಆ ಸಮುದಾಯದ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅದರ ಜೊತೆಗೆ ಆ ರೀತಿ ಕಾನೂನನ್ನು ಕೈಗೆತ್ಕೋಬಾರ್ದು. ಯಾಕಂದರೆ ಇವಾಗ ಅವನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಅದೇನಿದೆ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಒಟ್ಟು ಈಗಾಗಲೇ ಸ್ಥಳೀಯರು 4 ಜನ ಮತ್ತು ಯಾರು ಅತ್ಯಾಚಾರ ಎಸಗಿದ್ದಾರೆ ಅವರಿಬ್ಬರನ್ನ, ಅದರ ಜೊತೆಗೆ ಇಲ್ಲಿದ್ದಾರೆ ಯಾರು ವಿಡಿಯೋ ಫೋಟೋಸ್ಗಳನ್ನು ವೈರಲ್ ಮಾಡಿದರೆ ಅವನು ಒಟ್ಟು 7 ಜನರನ್ನು